ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ಬೀಟ್ರೂಟ್ ಪಲ್ಯ ಮಾಡುವುದನ್ನು ನೋಡೋಣ. ಬೀಟ್ರೂಟ್ ಮೇಲಿನ ಸಿಪ್ಪೆಯನ್ನು ಈ ರೀತಿಯಾಗಿ ಸರಿಯಾಗಿ ತೆಗೆದುಕೊಂಡು ಆ ಬೀಟ್ರೂಟನ್ನು ಚಿಕ್ಕ ಚಿಕ್ಕ ಪೀಸುಗಳಾಗಿ ಕಟ್ ಮಾಡಿಕೊಳ್ಳಬೇಕು. ಸ್ವಲ್ಪ ತೆಳುವಾಗಿ ಕಟ್ ಮಾಡಿಕೊಳ್ಳುವುದರಿಂದ ಪಲ್ಯವು ಬೇಗನೆ ಕುದಿಯಲು ಸಹಾಯವಾಗುತ್ತದೆ. ಈ ಬೀಟ್ರೂಟ್ ಎಂಬುದು ಒಂದು ಬೇರು ತರಕಾರಿಯಾಗಿದೆ. ಇದನ್ನು ಸಲಾಡ್ ರೂಪದಲ್ಲಿಯೂ ಸಹ ಬಹಳ ಜನ ಸೇವಿಸುತ್ತಾರೆ ಮತ್ತು ಇದನ್ನು ಜ್ಯೂಸ್ ಮಾಡಿ ಕುಡಿಯೋದರಿಂದ ತಕ್ಷಣವೇ ಶಕ್ತಿ ದೊರೆಯುತ್ತದೆ. ಈ ಬೀಟ್ರೂಟನ್ನು ಬಹಳ ಜನ ಕುದಿಸಿ ಬಸೆದು ಒಗ್ಗರಣೆ ಹಾಕುತ್ತಾರೆ. ಆ ರೀತಿ ಮಾಡೋದರಿಂದ ಅದರಲ್ಲಿರುವ ಪೋಷಕಾಂಶಗಳು ನಾಶವಾಗುತ್ತವೆ. ನಾನು ಇಲ್ಲಿ ಒಂದು ಈರುಳ್ಳಿ, ಒಂದು ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ತೆಗೆದುಕೊಂಡಿದ್ದೇನೆ ಒಗ್ಗರಣೆಗಾಗಿ. ಈ ಬೀಟ್ರೂಟಲ್ಲಿ ವಿಟಮಿನ್ಗಳು, ಕಬ್ಬಿಣದ ಅಂಶ, ಫೈಬರ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿವೆ. ಒಗ್ಗರಣೆಗಾಗಿ ನಾನು ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸಾಸಿವೆ, ಜೀರಿಗೆ ಹಾಕಿ ಒಗ್ಗರಣೆಯನ್ನು ಹಾಕುತ್ತಿದ್ದೇನೆ. ಇದು ಮನುಷ್ಯನಲ್ಲಿರುವ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ದೇಹದಲ್ಲಿ ಹಿಮೋಗ್ಲೋಬಿನ್ ಅಂಶವನ್ನು ಹೆಚ್ಚಿಸಿ ರಕ್ತಹೀನತೆಯನ್ನು ತಡೆಯುತ್ತದೆ ಮತ್ತು ಚರ್ಮದ ಕಾಂತಿಯನ್ನು ಹೆಚ್ಚಿಸಲು ಸಹಾಯವಾಗುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಸಹಕಾರಿಯಾಗಿದೆ. ಈ ಪಲ್ಯವನ್ನು ವಾರದಲ್ಲಿ ಒಮ್ಮೆಯಾದರೂ ತಿನ್ನುವುದರಿಂದ ಮನೆಯಲ್ಲಿರುವ ಜನರಲ್ಲಿ ರಕ್ತದೊತ್ತಡವನ್ನು ಸರಳವಾಗಿ ನಿಯಂತ್ರಿಸಬಹುದು. ಪಲ್ಯ ತಿನ್ನಲು ಇಷ್ಟಪಡದವರು ಅಟ್ಲೀಸ್ಟ್ 2 ಪೀಸು ತಮ್ಮ ಊಟದಲ್ಲಿ ಸಲಾಡ್ ರೀತಿ ತಿನ್ನುವುದರಿಂದ ಅವರ ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಸಹಾಯವೂ ಆಗುತ್ತದೆ. ಜೊತೆಗೆ ಮಕ್ಕಳಲ್ಲಿ ರಕ್ತಹೀನತೆ ಬರುವುದನ್ನು ತಡೆಯಲು ನಮಗೆ ಇದು ಬಹಳ ಉಪಯೋಗವಾಗುವ ತರಕಾರಿಯಾಗಿದೆ. ಆದ್ದರಿಂದ ವಾರದಲ್ಲಿ ಒಮ್ಮೆಯಾದರೂ ಇದನ್ನು ಮಾಡಬಹುದು ಮತ್ತು ಇದರಿಂದ ನಾವು ಬೇರೆ ಬೇರೆ ಆಹಾರಗಳನ್ನು ಕೂಡ ಮಾಡಬಹುದು. ನಾನು ಒಂದೊಂದಾಗಿ ನಿಮಗೆ ನನ್ನ ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ. ಈಗ ಎಲ್ಲ ಒಗ್ಗರಣೆ ಸಿದ್ಧವಾದ ನಂತರ ಬೀಟ್ರೂಟ್ ಪೀಸ್ಗಳನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದನ್ನು ಇದೇ ರೀತಿ ಮಾಡಬೇಕಂತ ಏನಿಲ್ಲ. ಇದನ್ನು ನಾವು ಕೊಬ್ಬರಿ ತುರಿಯನ್ನು ಹಾಕಿಯೂ ಮಾಡಬಹುದು, ಕಡಲೆಬೇಳೆ ನೆನೆ ಇಟ್ಟು ಅದನ್ನು ಬಳಸಿಯೂ ಮಾಡಬಹುದು. ಅದು ಒಂದು ರೀತಿ ರುಚಿ ಚೆನ್ನಾಗಿರುತ್ತದೆ. ಇನ್ನೊಂದು ಸಾರಿ ಮಾಡುವಾಗ ಅದರಲ್ಲಿ ಯಾವುದಾದರೊಂದನ್ನು ನಾನು ನಿಮಗೆ ತೋರಿಸುತ್ತೇನೆ. ಈಗ ಇದನ್ನು ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕುದಿಸಬೇಕು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸುತ್ತಿದ್ದೇನೆ. ಕುದಿಯಲು ಒಂದು 15ರಿಂದ 20 ನಿಮಿಷವಾದರೂ ಬೇಕು. ಮಧ್ಯ ಮಧ್ಯದಲ್ಲಿ ತೆಗೆದು ಮಿಕ್ಸ್ ಮಾಡುತ್ತಿರಬೇಕು. ನೀರು ಕಂಪ್ಲೀಟಾಗಿ ಹೋಗುವವರೆಗೂ ಕುದಿಸಬೇಕು. ಶುಗರ್ ಇರುವಂತಹ ಜನರು ಇದನ್ನು ಅತಿಯಾಗಿ ಬಳಸುವ ಮೊದಲು ವೈದ್ಯರ ಸಲಹೆ ತೆಗೆದುಕೊಳ್ಳುವುದು ಉತ್ತಮ. ನೋಡಿದರಲ್ಲ ಬೀಟ್ರೂಟ್ ಪ್ರಯೋಜನಗಳನ್ನು. ಥ್ಯಾಂಕ್ ಯು.